ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಮಹಾದೇವಗೆ ಅಮ್ಮ ಹೇಳ್ತಾಳೆ, ಫಸ್ಟು UPSನ ಸರಿ ಮಾಡಿಸು, ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ, ಆಯ್ತಮ್ಮ ಸರಿ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪ್ರೇಮ ಇರೋ ರೂಮ್ ಕಡೆ ನಿಲ್ತಾರೆ. ಯಾಕಮ್ಮ ನಿಂತಿದ್ದೀಯ ಅಂದಾಗ ಪ್ರೇಮ ರಾಮ್ಗೆ ಬೀಸಣಿಗೆಯಲ್ಲಿ ಗಾಳಿ ಬೀಸ್ತಾ ಇರೋದನ್ನ ನೋಡು ರಾಮ್ಗೆ ಗಾಳಿ ಬೀಸ್ತಾ ಇದ್ದಾಳೆ, ಬಾ ಹೋಗೋಣ ಅಂತ ಹೋಗ್ತಾಳೆ. ಕೇಳ್ತಾಳೆ, ಯಾಕಮ್ಮ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂದಾಗ, ಇಲ್ಲ ರಾಮ್ಗೆ ಕರೆಂಟ್ ಇಲ್ಲದೆ ಫ್ಯಾನ್ ಇಲ್ಲದೆ ನಿದ್ದೆ ಬಂದಿರಲಿಲ್ಲ, ಅದಕ್ಕೆ ನಾನು ಬೀಸಣಿಗೆಯಲ್ಲಿ ಗಾಳಿ ಬೀಸ್ತಿದ್ದೆ, ಅಷ್ಟೊತ್ತಿಗೆ ನನಗೂ ನಿದ್ದೆ ಜಾರಿದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಮ್ ಹೇಳ್ತಾನೆ. ರಾಮ್ ಎದ್ದು ಪ್ರೇಮಂಗೆ ಕೇಳ್ತಾನೆ, ರಾತ್ರಿ ಇಡೀ ನಿದ್ದೆ ಮಾಡಿಲ್ವೋ, ಹೋಗು ನಿದ್ದೆ ಮಾಡು ಅಂತಾಳೆ. ಅಷ್ಟೊತ್ತಿಗೆ ಮಹಾದೇವನ ಅಮ್ಮನೂ ಹೇಳ್ತಾಳೆ, ಹೋಗು ನಿದ್ದೆಗೆಡಬೇಡ, ನಿನ್ನ ಆರೋಗ್ಯನೂ ಹಾಳಾಗುತ್ತೆ, ಹೋಗು ನೀನು ಮಲ್ಕ ಅಂತ ಹೇಳ್ತಾಳೆ. ಅವಳು ಹೋಗ್ತಾಳೆ. ಅಷ್ಟೊತ್ತಿಗೆ ಮಹಾದೇವನ ಅಮ್ಮ ಹೇಳ್ತಾಳೆ, ಪ್ರೇಮ ನಿನ್ನ ಪಾಲಿಗೆ ದೇವ್ರ ಥರ ಬಂದಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ರಾಮ್ಗೆ. ರಾಮ್ ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ನ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆಸ್ಪತ್ರೆಯಿಂದ ಅವ್ನ ಕೊಲೀಗ್ಸ್ ಫೋನ್ ಮಾಡಿ, ರಾಮ್ MLA ಕಡೆಯವರು ನಿಮ್ಮದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೆ, ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತೆ, ಹೌದಾ ಅಂತ ಕೇಳ್ತಾನೆ. ಹೌದು ಅಂತ ಫೋನ್ ಕಟ್ ಮಾಡ್ತಾಳೆ. ಮತ್ತು ಯೋಚನೆ ಮಾಡ್ತಾನೆ ಏನಾಗಿರ್ಬೋದು ಅಂದಾಗ ನರ್ಸಿಗೊಂದು ಮೆಡಿಸಿನ್ ಕೊಟ್ಟಿರ್ತಾನೆ, ಹಾಗಾಗಿ ಅದು ನೆನಪಾಗುತ್ತೆ. ಅವಳಿಗೆ ಫೋನ್ ಮಾಡೋಕ್ಕೆ ಅಂತ ರಾಮ್ ಹೋಗ್ತಾನೆ. ನರ್ಸಿಗೆ ಎಷ್ಟು ಫೋನ್ ಮಾಡಿದರೂ ರಿಸೀವೇ ಮಾಡ್ತಿರಲ್ಲ. ಅಷ್ಟೊತ್ತಿಗೆ ನರ್ಸ್ ಹೇಳ್ತಾಳೆ, ರಾಮ್ ಸರಿಗೆ ಏನಾದ್ರು ಗೊತ್ತಾಗಿರ್ಬೋದಾ, ಪದೇ ಪದೇ ಫೋನ್ ಮಾಡ್ತಿದ್ದಾರಲ್ಲ ಅಂತ. ಅವಳು ಫೋನೇ ರಿಸೀವ್ ಮಾಡಲ್ಲ. ಇವನು ಡೈರೆಕ್ಟಾಗಿ ಆಸ್ಪತ್ರೆ ಫೋನ್ ಮಾಡಿ, ನರ್ಸ್ ಪೂಜಾರಿಗೆ ಫೋನ್ ಕೊಡಿ ಅಂತ ಹೇಳ್ತಾನೆ. ಆವಾಗ ಇನ್ನೊಬ್ಳು ಸಿಸ್ಟರ್ ಹೇಳ್ತಾರೆ, ಪೂಜಾ ರಿಸೈನ್ ಮಾಡಿದ್ರು ಸರ್, ಅವ್ರು ಡ್ಯೂಟಿ ಬರ್ತಿಲ್ಲ ಅಂತ ಹೇಳ್ತಾರೆ. ಹೌದಾ, ಸರಿ, ಅವ್ರ ಮನೆ ಅಡ್ರೆಸ್ ಕೊಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಮ್ ಅವ್ರ ಮನೆ ಅಡ್ರೆಸ್ನ ಕಲೆಕ್ಟ್ ಮಾಡ್ಕೊಳ್ತಾಳೆ. ಆವಾಗ ರಾಮ್ ಯೋಚನೆ ಮಾಡ್ತಾನೆ, ನಾನು ಇಂಜೆಕ್ಟ್ ಮಾಡಿ ಅಂದಮೇಲೆ ಏನೋ ಆಗಿದೆ, ಇದನ್ನು ಕಂಡು ಹಿಡಿಬೇಕು ಅಂತ ರಾಮ್ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಮಹಾದೇವನಮ್ಮ ಮಂಗಳಾರತಿ ಮಾಡ್ತಾ ಇರ್ತಾಳೆ ದೇವರಿಗೆ. ಕಾವ್ಯ ಅಷ್ಟೊತ್ತಿಗೆ ಬರ್ತಾಳೆ. ಬಾರಮ್ಮ ಮಂಗಳಾರತಿ ತಗೋ ಅಂತ ಹೇಳ್ತಾರೆ. ಕಾವ್ಯ ತಗೊಳ್ತಾರೆ. ಮಹಾದೇವನು ಅಲ್ಲೇ ಹೋಗ್ತಾ ಇರ್ತಾನೆ. ಮಹಾದೇವನ್ನು ಕರೀತಾರೆ, ಬಾರೋ ಮಂಗಳಾರತಿ ತಗೋ ಅಂತ. ಯಾಕಮ್ಮ ಅಂತ ಹೇಳ್ತೆ, ನಾನು ಹೇಳಿರೋದು ಆ ಮಂಗಳಾರತಿ ಅಲ್ಲ, ದೇವ್ರದ್ದು ಮಂಗಳಾರತಿ, ನಿಂಗೆ ಅದು ತಗೊಂಡು ಅದೇ ಅಭ್ಯಾಸ ಆಗಿದೆ, ತಗೋ ಅಂತ ಹೇಳ್ತಾರೆ. ಅವರಿಬ್ಬರು ದೇವ್ರದ್ದು ಮಂಗಳಾರತಿನ ತಗೊಳ್ತಾರೆ. ಅಷ್ಟೊತ್ತಿಗೆ ಮಹಾದೇವನ ಅಮ್ಮ ಹೇಳ್ತಾರೆ, ನೀವಿಬ್ಬರು ಯಾಕೆ ದೂರ ನಿಂತಿದ್ದೀರಾ, ಬನ್ನಿ, ನೀವಿಬ್ಬರು ಗಂಡ ಹೆಂಡತಿ ಅಲ್ಲ, ಹತ್ರ ನಿಲ್ಲಿ ಅಂತಾರೆ. ಅಷ್ಟೊತ್ತಿಗೆ ಕಾವ್ಯ ಇದ್ದವಳು ಗುರಾಯಿಸಿ ನೋಡ್ತಿರ್ತಾಳೆ. ಇವಳು ಯಾಕಪ್ಪ ಗುರಾಯಿಸಿ ನೋಡ್ತಿರ್ತಾಳೆ, ಇವಳು ಬೆಳಿಗ್ಗೆ ಇದ್ದಂಗೆ ಸಂಜೆ ಇರಲ್ಲ, ಸಂಜೆ ಇದ್ದಂಗೆ ಬೆಳಿಗ್ಗೆ ಇರಲ್ಲ, ನಾನು ನಗಾಡಿದ್ರೆ ಅವ್ನು ನಗಾಡೋದು ಇಲ್ವಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಹಾದೇವ ಕಾವ್ಯಂಗೆ ಹೇಳ್ತಾಳೆ, ನೀನು ಒಂಚೂರು ನಗಾಡಿದರೆ ಏನಾಗುತ್ತೆ, ನಿನ್ನ ಮುತ್ತೇನು ಉದ್ರೋಗುತ್ತಾ ಅಂತ ಹೇಳ್ತಾಳೆ. ಹೌದು ಅಂತ ಸೀದಾ ಹೋಗ್ತಾಳೆ ಕಾವ್ಯ. ಈ ಕಡೆ ಮಹಾದೇವನು ದೇವ್ರ ರೂಮಿಂದ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಕರೆದು ಹೂನ ಕೊಡ್ತಾರೆ. ಯಾಕಮ್ಮ ಅಂತ ಕೇಳಿದಾಗ, ಇದು ಅಡುಗೆ ರೂಮಲ್ಲಿ ಉಪ್ಪಿನಕಾಯಿ ಜಾರಿದೆ, ಹಾಕಿ ನೆನೆಸಿ ನಾಳೆ ತಿನ್ನು ಅಂತ ಹೇಳ್ತಾರೆ. ಯಾಕಮ್ಮ ಹಂಗೆ ಹೇಳ್ತಿದ್ದೀಯ ಅಂದರೆ, ಮತ್ತೇನು ನಿಂಗೇನು ಗೊತ್ತಾಗಲ್ಲ, ನೀನು ಕದ್ದು ಮುಚ್ಚಿ ಫಿಲ್ಮ್ ನೋಡೋಕ್ಕೆಲ್ಲ ಹೋಗ್ತಿದ್ದೀಯಲ್ಲ, ಅದ್ರಲ್ಲಿ ಬರೀ ಹೊಡೆಯೋದು ಬಡಿಯೋದು ಮಾತ್ರ ನೋಡ್ತಿದ್ದೀಯ, ಬೇರೆ ಏನೂ ನೋಡ್ತಾನೆ ಇರಲಿಲ್ವಾ, ನಿನ್ನ ಫ್ರೆಂಡು ನಿಂಗೇನು ಹೇಳಲೇ ಕೊಟ್ಟಿಲ್ವಾ ಅಂತ ಅವ್ರ ಅಮ್ಮ ಅವನಿಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಈ ಪ್ರೀತಿ ಪ್ರೇಮ ಅದೇನೂ ಗೊತ್ತೇ ಆಗಲ್ವನೋ ಅಂತ ಕೇಳ್ತಾ ಇರ್ತಾರೆ. ನಿನಗೊಳ್ಳೆ ಜಾಂಬವಂತನ ಥರ ನಾನು ಎಲ್ಲದೂ ಹೇಳಬೇಕಲ್ಲ ಅಂತ ಹೇಳ್ತಾರೆ. ನಿನ್ನದು ಗುರಿ ಏನು ಅಂತ ಕೇಳ್ತಾರೆ. ಗುರಿ ನಾವು ಅದನ್ನು ಮರ್ತೋಯ್ತಾ, ಅದೇ ಕಣೋ ನೀನು ಕಾವ್ಯನ ಒಲಿಸ್ಕೊಳ್ಳೋದು. ಇಲ್ಲಮ್ಮ, ಅದೇ ಪ್ರಯತ್ನದಲ್ಲಿದೆ ಅಂತ ಹೇಳ್ತಾನೆ ಮಹಾದೇವ. ಅಲ್ಲಿದ್ದಿದ್ದು ಹೂನ ತಗೊಂಡೋಗಿ ಅವಳಿಗೆ ಕೊಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಇಲ್ಲೇ ಇದ್ಲಲ್ಲಮ್ಮ, ನೀ ಕೊಡ್ಬೋದಾಗಿತ್ತಲ್ಲ ಅಂತ ಕಿವಿ ಹಿಂಡ್ತಾಳೆ. ನೀನಂತೂ ಏನು ಪ್ರಯತ್ನ ಮಾಡಲ್ಲ, ನಾನೇ ಒಂದು ಸಂದರ್ಭ ಸೃಷ್ಟಿ ಮಾಡಿದರೂ ಅದು ನಿನಗಾಗಲ್ವ, ಹೋಗು ಅವಳಿಗೆ ಪ್ರೀತಿಯಿಂದ ಕೊಡು ಅಂತ ಹೇಳ್ತಾನೆ. ಸರಿ ಅಂತ ಮಹಾದೇವ ಹೋಗ್ತಾನೆ. ರಾಮ್ ಪೂಜಾ ನರ್ಸ್ನ ಮನೆಗೆ ಬರ್ತಾನೆ. ನೋಡಿದರೆ ಗೇಟು ಮತ್ತು ಬಾಗಿಲು ಲಾಕ್ ಆಗಿರುತ್ತೆ. ಏನಿದು ಗೇಟು ಮತ್ತು ಲಾಕು ಕೀ ಹಾಕ್ಕೊಂಡು ಎಲ್ಲಿಗೆ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಪೂಜಾ ಅಡುಗೆ ರೂಮಿಂದ ಕಿಟಕಿಯಲ್ಲಿ ನೋಡ್ತಾಳೆ. ಅಯ್ಯೋ ರಾಮ್ ಸರ್ ಮನೆ ತನಕ ಹುಡ್ಕೊಂಬಂದ್ರಲ್ಲ, ನನ್ನ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಯೋಚನೆ ಮಾಡ್ತಾನೆ. ರಾಮ್ ಹೊರಗಿಂದ ಫೋನ್ ಮಾಡ್ತಾನೆ. ರಿಂಗ್ ಮನೆ ಒಳಗಿಂದ ಕೇಳುತ್ತೆ. ಅಲ್ಲ ನೋಡಿದರೆ ಗೇಟ್ ಹಾಕಿದ್ದಾರೆ, ಈ ಕಡೆ ಬೀಗನೂ ಹಾಕ್ಕೊಂಡಿದ್ದಾರೆ, ರಿಂಗ್ ಇಲ್ಲೇ ಆಗ್ತಿದೆಯಲ್ಲ, ಏನಿರ್ಬೋದು ಅರ್ಥ ಅಂತ ರಾಮ್ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಕ್ಕದಲ್ಲೊಬ್ಬರು ಹೆಂಗಸ್ರು ಇರ್ತಾರೆ.
ಆ ಹೆಂಗ್ಸತ್ರ ಹೋಗಿ ಇಲ್ಲೊಬ್ರು ಪೂಜಾ ಇದ್ರಲ್ಲ ಎಲ್ಲಿ ಅಂತ ಕೇಳ್ತಾರೆ. ಇಲ್ಲ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ರಾಮ್ ವಾಪಸ್ ಕಾರ್ ಹತ್ರ ಬಂದು ಒಂದು ಚೀಟಿಲೊಂದು ಬರೆದು ಇದು ಊರಿಂದ ಬಂದಿರೋದು ಎಮರ್ಜೆನ್ಸಿ, ಅವ್ರೇನಾದ್ರು ಬಂದರೆ ಕೊಡಿ ಅಂತ ಹೇಳಿ ಹೋಗ್ತಾನೆ. ಅಷ್ಟೊತ್ತಿಗೆ ಪೂಜಾ ಒಳಗಿಂದನೇ ಊರಿಂದ ಎಮರ್ಜೆನ್ಸಿ ಬಂದಿರ್ಬೋದಾ, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ರಾಮ್ ಅಲ್ಲಿಂದ ಹೋಗ್ತಾನೆ. ಆವಾಗ ಪೂಜೆ ಇದ್ದವಳು ಆಂಟಿ ಹತ್ರ ಲೆಟರ್ ಇಸ್ಕೊಳ್ಳೋಣ ಅಂತ ಹೊರಗೆ ಬರ್ತಾರೆ. ಆಂಟಿಗೆ ಹೇಳ್ತಾಳೆ, ಥ್ಯಾಂಕ್ಸ್ ಆಂಟಿ, ನಾನು ಹೇಳ್ದಂಗೆ ಮ್ಯಾನೇಜ್ ಮಾಡಿದ್ರಲ್ಲ, ಆ ಲೆಟರ್ ಕೊಡಿ ಅಂತ ನೋಡ್ತಾನೆ. ಆ ಲೆಟರಲ್ಲಿ ಏನೂ ಇರಲ್ಲ. ಏನೂ ಬರ್ದಿಲ್ವಲ್ಲ ಅಂದಾಗ ಅಷ್ಟೊತ್ತಿಗೆ ರಾಮ್ ಇದೊಂದು ಸಿಸ್ಟರ್, ಅದು ಎಂಟಿ ಲೆಟರ್ ಅಂತ ಹೇಳ್ತಾಳೆ. ಪೂಜಂಗೆ ಶಾಕ್ ಆಗುತ್ತೆ. ರಾಮ್ ಎಲ್ಲೂ ಹೋಗಿರಲ್ಲ, ಅವಳು ಹೆಂಗಾರು ಹೊರಗೆ ಬರಬೇಕು ಅಂತ ಅವನಲ್ಲೇ ಆ ಲೆಟರ್ನ ಕೊಟ್ಟು ಹೋಗಿರ್ತಾನೆ. ವಾಪಸ್ ಬರ್ತಾನೆ ಅವಳನ್ನು ಹಿಡಿಬೇಕು ಅಂತ. ಅಷ್ಟೊತ್ತಿಗೆ ಈ ಕಡೆ ಮಹಾದೇವ ಹೂ ತರ್ತಾ ಇರ್ತಾನೆ. ನಮ್ಮಮ್ಮ ಏನು ಹೇಳಿಬಿಡುತ್ತೆ, ಹೂ ಕೊಡು, ಫಿಲ್ಮಿಗೆ ಕರ್ಕೊಂಡು ಹೋಗು ಅಂತ. ಆದರೆ ಇವಳ ಜೊತೆ ನಾನು ಈಗುವಾಗ ನನಗೆ ಗೊತ್ತುಂಟು ಹೆಂಗ ಆಡ್ತಾಳೆ. ದೇವರೇ, ದಂಡಿಗೆ ಹೆದರಲಿಲ್ಲ, ದಾಡಿಗೆ ಹೆದರಲಿಲ್ಲ, ಈ ಹೂಗೊಂದು ಹೆದರದ, ಹೆಂಗ ಕೊಟ್ಟು ಬರೋಣ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಕಾವ್ಯ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇರ್ತಾಳೆ. ಕಿವಿಗೆ ಹೆಡ್ಫೋನು ಹಾಕೊಂಡಿರ್ತಾನೆ. ಅಷ್ಟೊತ್ತಿಗೆ ಇವನು ಬಂದು ನೋಡ್ತಾನೆ. ಓ, ಕಿವಿಗೆ ಹೆಡ್ಫೋನು ಹಾಕಿದ್ದಾಳಲ್ಲ, ನಾನು ಕರೆಯೋದು ಕೇಳಿಸಲ್ಲ ಅಂತ ಕಾವ್ಯ ಕಾಡ್ರಾಕ್ಷಸಿ ಅಂತೆಲ್ಲ ಕರೀತಾನೆ. ಅವಳೇನು ರೆಸ್ಪಾನ್ಸೇ ಮಾಡಲ್ಲ. ಅಷ್ಟೊತ್ತಿಗೆ ಸರಿ, ಏನಾರು ಮಾಡಲಿ, ಹೂನ ಇಲ್ಲಿ ಇಟ್ಬಿಡ್ತೀನಿ, ಮತ್ತೆ ಅವಳೇ ಮುಟ್ಕೊಂಡ್ಲಿ ಅಂತ ಹೇಳ್ತಾನೆ. ಅವ್ನು ಕಾಡ್ರಾಕ್ಷಸಿ ಅಂತ ಹೇಳಿ ಸೀದಾ ಹೋಗೋಷ್ಟೊತ್ತಿಗೆ ಬಾಗ್ಲಲ್ಲಿ ಅವ್ರ ಅಮ್ಮ ಇರ್ತಾರೆ. ಮುಡ್ಸು ಅಂತ ಸನ್ನೆ ಮಾಡ್ತಿರ್ತಾರೆ. ಇಲ್ಲ, ಅವಳಿಗೆ ಕೇಳ್ತಿಲ್ಲ, ನಂಗೆ ಆಗಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಮುಡ್ಸು, ಇಲ್ಲಾಂದರೆ ಏನಿಲ್ಲ ಅಂತ ಅವ್ರ ಅಮ್ಮ ಹೊರಗಿಂದನೇ ಸನ್ನೆ ಮಾಡ್ತಿರ್ತಾಳೆ. ಅವನು ಆವಾಗ ಹೇಳ್ತಾನೆ, ಇಲ್ಲಿ ಮುಡ್ಸೋಣ ಅಂದರೆ ಇವಳಿಗೆ ಕೇಳಿಸ್ತಿಲ್ಲ, ಹೊರಗೆ ಹೋದರೆ ಅಮ್ಮನ ಹತ್ರ ಬೆಂಡತ್ತದು, ಏನು ಮಾಡೋದು ಅಂದ್ಕೊಂಡು ಇವಳು ನೋಡಿದರೆ ರಾಕೆಟ್ ಬಿಡೋದನ್ನ ನೋಡ್ತಾ ಇದ್ದಾಳೆ. ಇವಳಿಗೆ ಕರೆದ್ರೂ ಕೇಳಲ್ಲ ಅನ್ನೋಷ್ಟೊತ್ತಿಗೆ ಅಲ್ಲೊಂದು ಹೇರ್ ಪಿನ್ ಇರುತ್ತೆ. ಹೇಗಾರು ಮುಟ್ಸೋಣ ಅಂತ ಮೆಲ್ಲ ಅವಳಿಗೆ ಗೊತ್ತಿಲ್ದಂಗೆ ಆ ಕಡೆ ಮಹಾದೇವನ ಹೂನ ಮುಟ್ಸೇ ಬಿಡ್ತಾನೆ. ಅಮ್ಮನ ನೋಡ್ತಾನೆ, ಹ್ಞೂ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ದೇವರೇ, ನನ್ನ ನೀನೇ ಕಾಪಾಡಿದೆ ಅಂತ ಅಲ್ಲಿಂದ ಹೋಗೋಷ್ಟೊತ್ತಿಗೆ ಅಲ್ಲೊಂದು ಗ್ಲಾಸ್ನ ಬೀಳಿಸ್ತಾನೆ. ಕಾವ್ಯನಿಗೆ ಕೇಳಿಸುತ್ತೆ. ನೋಡ್ತಾನೆ, ನಗಾಡ್ತಾ ಇರ್ತಾನೆ. ಕೇಳ್ತಾಳೆ, ಯಾರು ನನ್ನ ತಲೆಗೆ ಹೂ ಮುಡ್ಸಿದ್ದು ಅಂತ ನೋಡಿ ಹೇಳ್ತಾಳೆ. ಆಗ ಮಹಾದೇವ್ ಹೇಳ್ತಾನೆ, ನಾನು ಯಾಕೆ ಮುಡ್ಸ್ಲಿ, ಅಂಥ ಕೆಲಸನೆಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾಳೆ. ಆವಾಗ ಕಾವ್ಯ ಹೇಳ್ತಾಳೆ, ನೀನು ಮುಡ್ಸ್ದೆ ಅಂತ ನಾನೇನಾದ್ರು ಕೇಳಿದ್ನ ಅಂತ ಹೇಳ್ತಾಳೆ. ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗ್ಲು ಮುಟ್ಕೊಳ್ತೀಯ ಅಂತ ಕಾವ್ಯ ಕೇಳ್ತಾಳೆ. ಅಷ್ಟೊತ್ತಿಗೆ ಮಹಾದೇವ, ಇನ್ನೂ ಶುರು ಆಯಿತು ಅಂತ ಸುಮ್ಮನೆ ಕೈ ಕಣ್ಣು ಇಟ್ಕೊಂಡಿರ್ತಾನೆ. ಏನು ಸಿಸ್ಟರ್, ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಕೆಲಸ ಬೇರೆ ಬಿಟ್ಟಿದ್ದೀರಾ, ಮನೆಗೆ ಬಂದರೆ ಗೇಟು ಮತ್ತು ಲಾಕ್ ಮಾಡಿದ್ದೀರಾ, ಏನಕ್ಕೆ ಅಂದಾಗ ಇಲ್ಲ ಸರ್, ನಾನು ಬ್ಯುಸಿ ಇದ್ದೆ ಅಂತ ಹೇಳ್ತಾರೆ. ನನಗೆ ಗೊತ್ತಾಗಿದೆ, ನಿನ್ನ ಮೇಲೆ ಅನುಮಾನ ಬಂದಿದೆ, ನೀವೇ ಮಿನಿಸ್ಟರಿಗೆ ರಾಂಗ್ ಮೆಡಿಸಿನ್ ಕೊಟ್ಟಿದ್ದೀರಲ್ಲ ಅಂದಾಗ, ಇಲ್ಲ ಸರ್, ನಾನೇನು ಮಾಡಿಲ್ಲ, ನೀವು ಹೀಗೆಲ್ಲ ಬಿಡಲ್ಲ, ಪೊಲೀಸರಿಗೆ ಹೇಳ್ತೀನಿ ಅಂತಾಳೆ. ಅಷ್ಟೊತ್ತಿಗೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.